ಹೆಲೋ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಕ್ಷ್ಮಿ ಎಚ್. ಇವತ್ತಿನ ಈ ಒಂದು ವಿಡಿಯೋವನ್ನು SSLC ವಿದ್ಯಾರ್ಥಿಗಳಿಗಾಗಿ ಮಾಡ್ತಾ ಇರೋದು. ಅಂದರೆ ಪ್ರತಿಯೊಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ನಿಗದಿಪಡಿಸಿರುವಂತಹ ಅಂಕಗಳು, ಆ ಅಂಕಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವೆಲ್ಲ ಬರ್ತವೆ ಅಂತ ಹೇಳಿ ನಾವೀಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದರೆ ಈಗ ನಾ ಹೇಳ್ತಾ ಇರುವಂತಹ ಈ ಕಂಟೆಂಟ್ ಏನಿದೆ ಅಲ್ವಾ, ಇದಿಷ್ಟು ಏನಾಗುತ್ತೆ, ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಕಡ್ಡಾಯವಾಗಿ ಬರುವಂತಹ ಟಾಪಿಕ್ಸ್ಗಳಾಗಿರ್ತವೆ. ಈಗ ನಾ ಹೇಳುವಂತಹ ಇದಿಷ್ಟು ಪ್ರಶ್ನೆಗಳನ್ನು ನೀವು ಸರಿಯಾಗಿ ಓದಿದರೆ ಸಾಕು, ಆ ಪಾಠಕ್ಕೆ ಕೊಟ್ಟಿರುವಂತಹ ಅಂಕಗಳೇನಿದಾವಲ್ಲೋ ಅದೆಷ್ಟು ಅಂಕಗಳು ಕವರ್ ಆಗ್ತವೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವೇನಾದರೂ ಈ ಚಾನಲ್ಗೆ ಹೊಸಬರಾದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಮೊದಲೇ ಪಾಠವಾದಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಪಾಠದಲ್ಲಿ ಬರುವಂತಹ ಪ್ರಶ್ನೆಗಳು ಯಾವ್ಯಾವುದು ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕೆ 5 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಮೊದಲೇದಾಗೆ ಹೇಳ್ಬಿಡ್ತೀನಿ ನಾನು, ನೆನಪಿರಲಿ ಫಸ್ಟಿಗೆ. ಅಂದರೆ ಈ ಒಂದು ಪಾಠದಲ್ಲಿ ಏನಾಗುತ್ತೆ ಅಂತಂದರೆ 5 ಅಂಕಗಳಿಗೆ 2 ಅಂಕಗಳನ್ನು ಏನು ಮಾಡಿರ್ತಾರೆ, ಬ್ಯಾಲೆನ್ಸ್ ಮಾಡಲಿಕ್ಕೆ ಕೇಳ್ತಾರೆ, ಸಮೀಕರಣವನ್ನು ಸರಿದೂಗಿಸ್ಲಿಕ್ಕೆ. ಮತ್ತೊಂದು ಏನು ಕೇಳ್ತಾರೆ ಅಂತಂದರೆ, ಕೆಲವೊಂದು ಬಾರಿ ಲಕ್ಷಣಗಳನ್ನು ಕೇಳಿದ್ದಾರೆ, ರಾಸಾಯನಿಕ ಕ್ರಿಯೆಯ ಲಕ್ಷಣಗಳು ಅಥವಾ ರಾಸಾಯನಿಕ ಕ್ರಿಯೆಯ ವಿಧಗಳು. 4 ಟೈಪ್ಸ್ ಇದೆ: ಸಂಯೋಗ ಕ್ರಿಯೆ, ವಿಭಜನೆ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ಜೊತೆಗೆ ದ್ವಿಸ್ಥಾನಪಲ್ಲಟ ಕ್ರಿಯೆ. ಈ 4ರಲ್ಲಿ ಯಾವುದಾದ್ರೂ ಒಂದನ್ನು ಕೊಟ್ಟು ಜೊತೆಗೆ ಅಂದರೆ ಒಂದು ಬರಲಿಕ್ಕೆ ಕೊಡ್ತಾರೆ, ಅದಕ್ಕೆ ಎಕ್ಸಾಂಪಲ್ ಕೂಡ ಕೇಳ್ತಾರೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆಗಳ ಬಗ್ಗೆ ಅಥವಾ ಉದಾಹರಣೆಗಳ ಬಗ್ಗೆ ಕೇಳ್ತಾರೆ. ಅದು ಬಿಟ್ಟರೆ ಇದು ಹೇಳಿದ್ನಲ್ವ, ಈಗ ಸಮೀಕರಣವನ್ನು ಸರಿದೂಗಿಸೋಕೆ ಇದು ಮಾತ್ರ ಫಿಕ್ಸ್ ಆಗಿರುವಂಥ ಕ್ವಶನ್ನು. ಜೊತೆಗೆ ನಶಿಸುವಿಕೆ ಅಥವಾ ಸಂಕ್ಷಾರಣ ಅಂತ ಹೇಳಿ ಕರಿತೀವಿ, ಅಂದ್ರೇನು ಅಂತ ಹೇಳಿ ಕೇಳ್ತಾರೆ. ಅದಷ್ಟೇ ಅಲ್ಲದೆ ಕಮಟುವಿಕೆ ಮೇಲೂ ಕೂಡ ಒಂದು ಪ್ರಶ್ನೆ ಬರ್ಬೋದು. ಅರ್ಥ ಆಯ್ತಲ್ವಾ ಹೇಳ್ತಾ ಇರೋದು? ನೆನಪಿರಲಿ, ಈಗಿಷ್ಟು ಹೇಳಿರುವಂಥದ್ದು ಇದೆಲ್ಲ ಇಂಪಾರ್ಟೆಂಟೇ. ಇದಿಷ್ಟರ ಮೇಲೆ ನಿಮ್ಮ 5 ಅಂಕಗಳು ನಿರ್ಧಾರ ಆಗ್ತವೆ. ಅದರೊಟ್ಟಿಗೆ ಒಂದು ಚಿತ್ರ ಕಂಪಲ್ಸರಿ ಇರುತ್ತೆ, ಏನು, ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ. ನೋಡ್ರಿ, ರಾಸಾಯನಿಕ ಕ್ರಿಯೆ ವಿಧಗಳು ಮಸ್ಟ್ ಆ್ಯಂಡ್ ಶುಡ್ ಕಲಿಲೇಬೇಕು. 2 ಅಂಕಕ್ಕೆ ಫಿಕ್ಸ್ ಕ್ವಶನ್ನು. 4 ಟೈಪ್ಸಲ್ಲಿ ಯಾವುದಾದ್ರು ಒಂದನ್ನು ಡೈರೆಕ್ಟಾಗಿಯೂ ಕೇಳ್ತಾರೆ, ಇಂಡೈರೆಕ್ಟಾಗಿಯೂ ಕೇಳ್ತಾರೆ. ಇಕ್ವೇಷನ್ ಕೊಟ್ಟು ಯಾವ ಕ್ರಿಯೆ ಅಂತ ಆದರೂ ಕೇಳ್ಬೋದು, ಅಥವಾ ಡೈರೆಕ್ಟಾಗಿ ಕ್ವಶನ್ ಕೇಳಿ ಎಂದರೇನು, ಸಂಯೋಗ ಕ್ರಿಯೆ ಎಂದರೇನು, ಒಂದು ಉದಾಹರಣೆ ಕೊಡಿ ಅಂತ ಆದರೂ ಕೇಳ್ಬೋದು. ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಏನಿದೆ ಅಲ್ವಾ, ಇದನ್ನು 1 ಅಂಕಕ್ಕೆ ಕೇಳ್ಬೋದು. ಸಮೀಕರಣ ಸರಿದೂಗಿಸುವಿಕೆ ಫಿಕ್ಸ್ ಕೊಟ್ಟೇ ಕೊಡ್ತಾರೆ. ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಅಂದರೆ ಆರಾಮ್ಸೆ ಅದರಲ್ಲಿ ಏನು ಮಾಡ್ಬೋದು, 2 ಅಂಕಗಳನ್ನು ಕಳಿಸ್ಕೋಬೋದು. ಇನ್ನು ಜೊತೆಗೆ ಇಲ್ಲಿ ಹೇಳಿರುವಂಥ ಟಾಪಿಕ್ ಮೇಲೆ 1 ಅಂಕದ ಪ್ರಶ್ನೆಗಳು ಕೊಡ್ತಾರೆ. ಅಂದರೆ ಅಪ್ಲಿಕೇಶನ್ ಕ್ವಶನ್ ನೀವು ನೋಡಿರ್ಬೋದಲ್ವಾ. ಈಗ ನೋಡಿರಿ, ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ನೈಟ್ರೋಜನ್ ಅನಿಲವನ್ನು ಏಕೆ ಹಾಯಿಸುತ್ತಾರೆ ಅಂತ ಹೇಳಿ ಕೇಳ್ಬೋದು. ಈ ರೀತಿಯಾಗಿ ಪ್ರಶ್ನೆಗಳು ರೈಸ್ ಆಗ್ತವೆ. ಜೊತೆಗೆ ಒಂದು ಚಿತ್ರ ಕಂಪಲ್ಸರಿ ಇದೆ, ಅದು ನೀರಿನ ವಿದ್ಯುತ್ ವಿಭಜನೆ ಚಿತ್ರ. ಹಾಗಾದರೆ ಈಗ ನಾವು ಡೀಟೇಲ್ ಆಗಿ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಇಷ್ಟೊತ್ತು ಏನು ಹೇಳಿದ್ವಲ್ವಾ, ಇದಕ್ಕೆ ಸಂಬಂಧಪಟ್ಟಿರುವಂತಹ ಟಾಪಿಕ್ಸಿಗೆ ಏನೇನಿದೆ ನೋಟ್ಸ್ ಅಂತ ಹೇಳಿ ನೋಡ್ಕೊಳ್ತಾ ಹೋಗೋಣ. ಮೊದಲೇದಾಗಿ ರಾಸಾಯನಿಕ ಕ್ರಿಯೆಯ ಲಕ್ಷಣಗಳು. ಇದಕ್ಕೊಂದೇ ಟೆಕ್ನಿಕ್ ಇದೆ ನೋಡಿ. GST ಕೇಳಿದಿರಲ್ವ ಮಕ್ಕಳೇ? ಎಸ್, GST. ಅದಕ್ಕೆ ಮತ್ತೊಂದು C ಸೇರಿಸಿದ್ರೆ ಆಯಿತು. ಅಂದರೆ ಒಂದು ರಾಸಾಯನಿಕ ಕ್ರಿಯೆ ನಡೆದಾಗ ನಿಮ್ಗೆ ಗೊತ್ತಿದೆ, ರಾಸಾಯನಿಕ ಕ್ರಿಯೆ ಅಂತ ಅಂದರೆ ಯಾವುದೇ ಒಂದು ಕ್ರಿಯೆಯಲ್ಲಿ ಹೊಸ ವಸ್ತು ಉತ್ಪತ್ತಿ ಆಯಿತು ಅಂದರೆ ಅದನ್ನು ನಾವು ರಾಸಾಯನಿಕ ಕ್ರಿಯೆ ಅಂತ ಹೇಳ್ತೇವೆ. ಹಾಗಾದರೆ ಏನೇನೆಲ್ಲ ಬದಲಾವಣೆಗಳಾಗ್ತವೆ, ಏನೇನು ಲಕ್ಷಣಗಳು ಅಂತ ಅಂದರೆ, G ಫಾರ್ ಗ್ಯಾಸ್ ಅಂದರೆ ಅನಿಲ ಬಿಡುಗಡೆ, S ಫಾರ್ ಸ್ಟೇಟ್ ಸ್ಥಿತಿ ಬದಲಾವಣೆ, T ಫಾರ್ ಟೆಂಪ್ರೇಚರ್ ತಾಪ ಬದಲಾವಣೆ, ಇನ್ನು C ಫಾರ್ ಕಲರ್ ಬಣ್ಣ ಬದಲಾವಣೆ ಅಂತ ಹೇಳ್ತೇವೆ. ಹಾಗಾಗಿ GST ಎನ್ನುವಂಥ ವರ್ಡ್ ಅಂತೂ ನೀವು ಕೇಳಿರ್ತಾರೆ. ಅದ್ರ ಜೊತೆ ನೀವೇನು ಮಾಡಬೇಕು, C ಎನ್ನುವಂಥ ಲೆಟರನ್ನು ಆ್ಯಡ್ ಮಾಡಬೇಕು. ಹಾಗಾಗಿ GSTC ಅಂತ ಇದಿಷ್ಟು ನೆನಪಿಟ್ಕೊಂಡ್ರೆ ನೀವು ಆರಾಮ್ಸೆ ಇದರ ಲಕ್ಷಣಗಳನ್ನು ಬರಿಬೋದು. ಇನ್ನು ರಾಸಾಯನಿಕ ಕ್ರಿಯೆಯ ವಿಧಗಳು. ಮೊದಲೇದು ರಾಸಾಯನಿಕ ಸಂಯೋಗ ಕ್ರಿಯೆ ಹೇಳ್ತಾ ಇದ್ದೀನಿ. ಈ ಒಂದು 4 ಟೈಪ್ಸಿಂದ 2 ಅಂಕದ ಒಂದು ಪ್ರಶ್ನೆ ಫಿಕ್ಸ್ ಆಗಿರುವಂಥದ್ದು. ಹಾಗಾದರೆ ಸಂಯೋಗ ಕ್ರಿಯೆ ಅಂದ್ರೇನು? ಹೆಸರಲ್ಲೇ ಇದೆ, ಸಂಯೋಗ ಅಂದರೆ ಸೇರೋದಲ್ವಾ. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಒಂದು ಉತ್ಪನ್ನ ಉಂಟಾಯಿತು ಅಂದರೆ ಅಂತಹ ಕ್ರಿಯೆಯನ್ನು ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಹೇಳ್ತೀವಿ. ಅಂದರೆ 2 ಪ್ರತಿವರ್ತಕಗಳು, ಹೌದಾ, 2 ಇರ್ಬೋದು, 2ಕ್ಕಿಂತ ಹೆಚ್ಚಿಗೆ ಇರ್ಬೋದು, ಸೇರಿಕೊಂಡು ಕೇವಲ ಒಂದೇ ಒಂದು ಉತ್ಪನ್ನ ಬಂತು ಅಂದರೆ ಅದನ್ನು ಸಂಯೋಗ ಕ್ರಿಯೆ ಅಂತೀವಿ. ಹಾಗಾದರೆ ಅದಕ್ಕೆ ಉದಾಹರಣೆ ಏನು, ಈಗ ನೋಡೋಣ. ಇದರೊಟ್ಟಿಗೆ ಬಹಿರುಷ್ಣಕ ಕ್ರಿಯೆ ಅಂತ ಇದೆ, ಅಂದರೆ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆ ಆಗುತ್ತೆ. ಆ ಕ್ರಿಯೆಯನ್ನು ನಾವು ಬಹಿರುಷ್ಣಕ ಕ್ರಿಯೆ ಅಂತ ಹೇಳ್ತೇವೆ. ಇನ್ನು ಎಕ್ಸಾಂಪಲ್ ನೋಡಿರಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ತೊಗೊಂಡಿದ್ದೀನಿ, ಜೊತೆಗೆ ನೀರನ್ನು ತೊಗೊಂಡಿದ್ದೀನಿ. ಅವೆರಡನ್ನು ಅಂದರೆ ಇವೆರಡು ಪ್ರತಿವರ್ತಕಗಳು, ಇವೆರಡು ಸೇರಿ ನಮಗೇನು ಸಿಗ್ತಾ ಇದೆ ಉತ್ಪನ್ನ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್, ಜೊತೆಗೆ ಉಷ್ಣ ಬಿಡುಗಡೆ ಆಗ್ತಾ ಇದೆ. ಅರ್ಥ ಆಯ್ತಾ? ಇಲ್ಲಿ 2 ಪ್ರತಿವರ್ತಕಗಳಿದ್ದಾವೆ, ಸೇರಿ ಒಂದು ಉತ್ಪನ್ನ ಸಿಕ್ಕಿದೆ. ಹಾಗಾಗಿ ಈ ಎಕ್ಸಾಂಪಲು ರಾಸಾಯನಿಕ ಸಂಯೋಗ ಕ್ರಿಯೆಗೆ ತಕ್ಕನಾಗಿರೋದು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ವಿಭಜನೆ ಕ್ರಿಯೆ.
ವಿಭಜನೆ ಕ್ರಿಯೆ ಅಂದರೆ ಇದು ಕೂಡ ನಿಮ್ಮ ಹೆಸರಲ್ಲೇ ಇದೆ. ವಿಭಜನೆ ಅಂದರೆ ಡಿವೈಡ್ ಮಾಡೋದಲ್ವಾ, ತುಂಡು ತುಂಡು ಮಾಡೋದು ಅಂತ ಹೇಳಿ ಅರ್ಥ. ಹಾಗಾದ್ರೆ ಏನು ತುಂಡು ಮಾಡೋದು ನೋಡಿ. ಒಂದು ಪ್ರತಿವರ್ತಕವು ವಿಭಜನೆ ಹೊಂದಿ 2 ಅಥವಾ ಹೆಚ್ಚು ಸರಳ ಉತ್ಪನ್ನಗಳು ಉಂಟಾಗುವುದನ್ನು ವಿಭಜನೆ ಕ್ರಿಯೆ ಎನ್ನುವರು. ಅಂದರೆ ಸಂಯೋಗ ಕ್ರಿಯೆಯಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಸಿಕ್ಕರೆ ಇಲ್ಲಿ ಒಂದು ಪ್ರತಿವರ್ತಕ ವಿಭಜನೆ ಹೊಂದಿ ಅಂದರೆ ಸ್ಪ್ಲಿಟ್ ಆಗಿ ಏನಾಗುತ್ತೆ, 2 ಅಥವಾ 2ಕ್ಕಿಂತ ಹೆಚ್ಚಿನ ಉತ್ಪನ್ನಗಳು ಸಿಗ್ತವೆ. ಇದನ್ನು ವಿಭಜನೆ ಕ್ರಿಯೆ ಅಂತ ಹೇಳ್ತೀವಿ. ಹೆಸರು ನೋಡಿದ ತಕ್ಷಣ ನಿಮ್ಗೆ ಏನಾಗಬೇಕು, ತಟ್ ಅಂತ ನೆನಪಾಗಬೇಕು, ಹೌದಾ. ಸಂಯೋಗ ಅಂದರೆ ಸೇರೋದು, ವಿಭಜನೆ ಅಂದರೆ ಡಿವೈಡ್ ಆಗೋದು. ಅದಕ್ಕೆ ಎಕ್ಸಾಂಪಲ್ ಈಗ ನೋಡೋಣ. ಐರನ್ ಸಲ್ಫೇಟ್ ಇದೆ, ಅದೇನಾಗ್ತಾ ಇದೆ, ಡಿವೈಡ್ ಆಗ್ತಾ ಇದೆ, ಹೌದಾ. ಐರನ್ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಪ್ಲಸ್ ಸಲ್ಫರ್ ಟ್ರೈಆಕ್ಸೈಡ್ ಅಂತ ಹೇಳಿ ಒಂದು ಪ್ರತಿವರ್ತಕ ಇರೋದು ಸ್ಪ್ಲಿಟ್ ಆಗಿ ಏನಾಗಿದೆ, ವಿಭಜನೆ ಹೊಂದಿ 3 ಉತ್ಪನ್ನಗಳು ಸಿಗ್ತಾ ಇದ್ದಾವೆ. ಹಾಗಾದರೆ ಈ ಪ್ರತಿವರ್ತಕ ಡಿವೈಡ್ ಆಗಬೇಕು ಅನ್ನೋದಾದರೆ ವಿಭಜನೆ ಹೊಂದಲಿಕ್ಕೆ ಉಷ್ಣವನ್ನು ನಾವೇ ಏನು ಮಾಡಬೇಕು, ಈ ಒಂದು ರಿಯಾಕ್ಷನ್ಗೆ ಕೊಡಬೇಕು, ಹೌದಾ. ಸಮೀಕರಣಕ್ಕೆ ಒದಗಿಸ್ಬೇಕು ಈ ಕ್ರಿಯೆಗೆ. ಅದನ್ನು ನಾವು ಅಂತರುಷ್ಣಕ ಕ್ರಿಯೆ ಅಂತ ಹೇಳ್ತೀವಿ. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಹೀರಲ್ಪಡುತ್ತದೆಯೋ ಅದನ್ನು ಅಂತರುಷ್ಣಕ ಕ್ರಿಯೆ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಒಂದು ನೋಡ್ರಿ, ಸ್ಥಾನಪಲ್ಲಟ ಕ್ರಿಯೆ. ಸ್ಥಾನಪಲ್ಲಟ ಅಂದರೆ ಒಂದು ಧಾತು ಇರುತ್ತೆ ಸಂಯುಕ್ತದಲ್ಲಿ, ಆ ಧಾತು ಏನು ಮಾಡುತ್ತೆ ಅಂತ ಅಂದರೆ ಇನ್ನೊಂದು ಕ್ರಿಯಾಶೀಲವಾಗಿರುವಂತಹ ಧಾತುವನ್ನು ಸ್ಥಾನಪಲ್ಲಟಗೊಳಿಸುತ್ತೆ. ಇದನ್ನು ನಾವು ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿ ಕರಿತೀವಿ. ಅಂದರೆ ಹೆಚ್ಚಿಗೆ ಕ್ರಿಯಾಶೀಲವಾಗಿರುವಂತಹ ಧಾತು ಕಡಿಮೆ ಕ್ರಿಯಾಶೀಲವಾಗಿರುವ ಧಾತುವನ್ನು ಪಲ್ಲಟಗೊಳಿಸುವುದನ್ನು ಅಂದರೆ ಅದರ ಜಾಗವನ್ನು ಎಕ್ಸ್ಚೇಂಜ್ ಮಾಡೋದನ್ನು ನಾವು ಏನಂತ ಹೇಳ್ತೀವಿ, ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿ ಕರಿತೀವಿ. ಅದಕ್ಕೆ ಎಕ್ಸಾಂಪಲನ್ನು ನೋಡಿ. ಇಲ್ಲಿ ಜಿಂಕ್ ಇದೆ, ಜಿಂಕ್ ಜೊತೆ ಏನು ಸೇರ್ತಾ ಇದೆ, ಮತ್ತೊಂದು ಪ್ರತಿವರ್ತಕ ತಾಮ್ರದ ಸಲ್ಫೇಟ್, ಹೌದಾ. ಸತುವಿನೊಂದಿಗೆ ತಾಮ್ರದ ಸಲ್ಫೇಟ್ ಸೇರಿ ನಮಗೆ ಸತುವಿನ ಸಲ್ಫೇಟ್ ಸಿಗ್ತಾ ಇದೆ, ಹೌದಾ. ಹಾಗಾದರೆ ಇಲ್ಲಿ ಜಿಂಕ್ ಏನಾಗಿದೆ, ಸಪ್ರೇಟ್ ಇದೆ. ತಾಮ್ರದ ಸಲ್ಫೇಟಲ್ಲಿ ಇದೇನು ಮಾಡುತ್ತೆ, ಉತ್ಪನ್ನ ದೊರೆತಾಗ ಈ ಜಿಂಕು ತಾಮ್ರದ ಜಾಗಕ್ಕೆ ಹೋಗಿ ಆಕ್ಯುಪೈ ಮಾಡುತ್ತೆ, ಹೌದಾ. ನೋಡಿ ಇಲ್ಲಿ ತಾಮ್ರ ಇರೋದೇನಾಯಿತು, ಇಲ್ಲಿ ಜಿಂಕ್ ಬಂತು, ಅಂದರೆ ಇದರ ಜಾಗವನ್ನು ಇದು ಆಕ್ರಮಿಸ್ಕೊಳ್ತು. ಅಂದರೆ ಜಿಂಕ್ ಎನ್ನುವಂಥದ್ದು ಹೆಚ್ಚು ಕ್ರಿಯಾಶೀಲ, ಯಾವುದಕ್ಕೆ ಹೋಲಿಸಿದ್ರೆ ತಾಮ್ರಕ್ಕೆ. ಹಾಗಾಗಿ ಏನು ಮಾಡ್ತು, ಆ ತಾಮ್ರದ ಜಾಗವನ್ನು ಜಿಂಕು ಆಕ್ರಮಣ ಮಾಡಿಕೊಳ್ತು. ಹಾಗಾಗಿ ಜಿಂಕ್ ಸಲ್ಫೇಟ್ ಪ್ಲಸ್ ತಾಮ್ರ ಏನಾಯಿತು, ಹೊರಗುಳಿತು. ಅರ್ಥ ಆಯ್ತಲ್ವಾ. ಎಸ್, ಅಂದರೆ ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಕೇವಲ ಒಂದು ಧಾತು ಮಾತ್ರ ಏನಾಗುತ್ತೆ, ತನ್ನ ಜಾಗವನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ. ಇನ್ನು 4th ಟೈಪ್ ನೋಡ್ರಿ, ದ್ವಿಸ್ಥಾನಪಲ್ಲಟ. 2 ವಿಭಿನ್ನ ಅಣುಗಳು ಅಥವಾ ಅಣುಗಳ ಗುಂಪುಗಳು ಪರಸ್ಪರ ವಿನಿಮಯ ಮಾಡುವ ಪ್ರಕ್ರಿಯೆಯನ್ನು ದ್ವಿಸ್ಥಾನಪಲ್ಲಟ ಎನ್ನುವರು. ಸ್ಥಾನಪಲ್ಲಟದಲ್ಲಿ ಹೇಗೆ ಒಂದು ಧಾತು ಎಕ್ಸ್ಚೇಂಜ್ ಆಯ್ತಲ್ವಾ, ಇಲ್ಲಿ ಪರಸ್ಪರ 2 ಧಾತುಗಳು ಅಥವಾ 2 ವಿಭಿನ್ನ ಅಣುಗಳು ಏನು ಮಾಡ್ತವೆ, ತಮ್ಮ ಜಾಗವನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತವೆ. ಎಕ್ಸ್ಚೇಂಜ್ ಅನ್ನೋಕ್ಕಿಂತ ವಿನಿಮಯ ಮಾಡ್ಕೊಳ್ತವೆ. ಹಾಗಾಗಿ ಇದನ್ನು ನಾವು ದ್ವಿಸ್ಥಾನಪಲ್ಲಟ ಅಂತ ಹೇಳ್ತೀವಿ. ಉದಾಹರಣೆ ನೋಡಿ, ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಸೋಡಿಯಂ ಸಲ್ಫೇಟ್ ಇದೆ, ಬೇರಿಯಂ ಕ್ಲೋರೈಡ್ ಇದೆ, ಹೌದಾ. ಇಲ್ಲೇನು ಸಿಕ್ಕಿದೆ ನಮಗೆ ಉತ್ಪನ್ನ, ಬೇರಿಯಂ ಸಲ್ಫೇಟ್ ಪ್ಲಸ್ ಸೋಡಿಯಂ ಕ್ಲೋರೈಡ್. ಹಾಗಾದರೆ ಸಲ್ಫೇಟಿನೊಟ್ಟಿಗೆ ಇದ್ದವರು ಯಾರು, ಸೋಡಿಯಂ ಅಲ್ವಾ. ಹಾಗಾದರೆ ಆ ಜಾಗಕ್ಕೆ ಯಾರು ಬಂದರು, ಬೇರಿಯಂ ಬಂತು. ಅದಾದಮೇಲೆ ಕ್ಲೋರಿನೊಟ್ಟಿಗಿದ್ದವರು ಯಾರು, ಬೇರಿಯಂ ಅಲ್ವಾ. ಆ ಜಾಗಕ್ಕೆ ಯಾರು ಬಂದರು, ಸೋಡಿಯಂ ಬಂದರು. ಗೊತ್ತಾಯ್ತಲ್ವಾ. ಸೋಡಿಯಂ ಸಲ್ಫೇಟ್ ಇರೋದು ಬೇರಿಯಂ ಸಲ್ಫೇಟ್ ಆಯಿತು, ನೆಕ್ಸ್ಟು ಬೇರಿಯಂ ಕ್ಲೋರೈಡ್ ಇರೋದು ಸೋಡಿಯಂ ಕ್ಲೋರೈಡ್ ಆಯಿತು. ಇಲ್ಲಿ 2 ಕಡೆ ಪರಸ್ಪರ ವಿನಿಮಯ ಮಾಡ್ಕೊಳ್ತು. ಹಾಗಾಗಿ ಇದನ್ನು ನಾವು ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿ ಕರಿತೀವಿ. ಇನ್ನು ಉತ್ಕರ್ಷಣ ಕ್ರಿಯೆ ಅಂತ ಅಂದರೆ ಯಾವುದೋ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನನ್ನು ಪಡ್ಕೊಂಡ್ರೆ ಅಥವಾ ಹೈಡ್ರೋಜನನ್ನು ಕಳೆದುಕೊಂಡ್ರೆ ಅದನ್ನು ಉತ್ಕರ್ಷಣ ಕ್ರಿಯೆ ಅಂತ ಹೇಳ್ತೀವಿ. ಇಲ್ಲಿ ಎಕ್ಸಾಂಪಲ್ ನೋಡಿ, ಆಮೇಲೆ ಗೊತ್ತಾಗುತ್ತೆ. ಇಲ್ಲಿ ತಾಮ್ರ ಇದೆ ಅಲ್ವಾ, ತಾಮ್ರಕ್ಕೆ ಆಕ್ಸಿಜನ್ ಸೇರಿ ಏನು ಸಿಕ್ತು ನಮಗೆ, ತಾಮ್ರದ ಆಕ್ಸೈಡ್ ಸಿಕ್ತು. ಅಂದರೆ ಒಂದು ರಾಸಾಯನಿಕ ಕ್ರಿಯೆ ನಡಿಬೇಕಾದ್ರೆ ಒಂದು ಧಾತುವಿಗೆ ಆಕ್ಸಿಜನ್ನು ಸೇರ್ತು ಅಂದರೆ, ಆ್ಯಡ್ ಆಯಿತು ಅಂದರೆ ಅದನ್ನು ನಾವೇನಂತ ಹೇಳ್ತೀವಿ, ಉತ್ಕರ್ಷಣೆ ಅಂತ ಹೇಳ್ತೀವಿ. ಅಥವಾ ಕೆಲವೊಂದು ಬಾರಿ ಹೈಡ್ರೋಜನ್ ರಿಮೂವ್ ಕೂಡ ಆಗ್ಬೋದು, ಹೌದಾ, ಕಳ್ಕೊಬೋದು. 2 ಒಟ್ಟಿಗೆ ನಡೆಯೋದಿಲ್ಲ, ಬದಲಾಗಿ 2 ಸಪ್ರೇಟಾಗಿ ನಡೆಯುತ್ತೆ. ಈ ಕ್ರಿಯೆಯಲ್ಲಿ ಏನಾಗ್ತಾ ಇದೆ, ಆಕ್ಸಿಜನ್ ಆ್ಯಡ್ ಆಗ್ತಾ ಇದೆ. ನೀವು ಒಂದೇ ನೆನ್ಪಿಟ್ಕೊಳ್ರಿ ಸಿಂಪಲ್ಲಾಗಿ. ಉತ್ಕರ್ಷಣೆ ಅಂದರೆ ಆಕ್ಸಿಜನ್ ಆ್ಯಡ್ ಆಯಿತು ಅಂದರೆ ಅದನ್ನು ನಾವೇನಂತೀವಿ, ಉತ್ಕರ್ಷಣೆ ಕ್ರಿಯೆ ಅಂತ ಹೇಳ್ತೀವಿ. ಇನ್ನು ಅಪಕರ್ಷಣೆ ಕ್ರಿಯೆ ಅಂತ ಇದೆ. ಇದರ ಅಪೋಸಿಟ್ ಅದು ಏನು, ಯಾವುದೋ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನನ್ನು ಕಳ್ಕೊಂಡ್ರೆ ಅದನ್ನು ಅಪಕರ್ಷಣೆ ಕ್ರಿಯೆ ಅಂತ ಹೇಳ್ತೀವಿ. ಒಂದು ಕಳ್ಕೊಂಡ್ರೆ ಸಾಕು, ಅರ್ಥ ಆಯ್ತಲ್ವಾ. ಉತ್ಕರ್ಷಣೆ ಕಲ್ತ್ರೆ ಅದರ ಅಪೋಸಿಟ್ ಬರೆದ್ರೆ ಸಾಕು. ಉತ್ಕರ್ಷಣೆಯಲ್ಲಿ ಆಕ್ಸಿಜನನ್ನು ಪಡ್ಕೊಂಡ್ರೆ ಅಪಕರ್ಷಣೆಯಲ್ಲಿ ಆಕ್ಸಿಜನನ್ನು ಕಳ್ಕೊಳ್ಳುತ್ತೆ. ಇದನ್ನು ನಾವೇನಂತ ಹೇಳ್ತೀವಿ, ಅಪಕರ್ಷಣೆ ಕ್ರಿಯೆ ಅಂತ ಹೇಳಿ ಕರಿತೀವಿ. ಜಸ್ಟ್ ಈ ಎಕ್ಸಾಂಪಲ್ ನೋಡಿ. ತಾಮ್ರದ ಆಕ್ಸೈಡ್ ಇದೆ ಅಲ್ವಾ, ಅದಕ್ಕೆ ಹೈಡ್ರೋಜನ್ ಸೇರ್ತಾ ಇದೆ, ಸೇರ್ಕೊಂಡು ಏನಾಗ್ತಾ ಇದೆ, ತಾಮ್ರ ಪ್ಲಸ್ H2O ಸಿಕ್ಕಿದೆ. ಅಂದರೆ
ಈ ತಾಮ್ರದ ಆಕ್ಸೈಡ್ ಇರೋದು ಕೇವಲ ತಾಮ್ರ ಆಯಿತು. ಅಂದರೆ ಏನಾಯಿತು, ಇಲ್ಲಿ ಆಕ್ಸಿಜನನ್ನು ಕಳ್ಕೊಳ್ತು. ಹಾಗಾಗಿ ಇದನ್ನು ನಾವು ಅಪಕರ್ಷಣೆ ಕ್ರಿಯೆ ಅಂತ ಹೇಳಿ ಕರಿತೇವೆ. ಇನ್ನು ನಶಿಸುವಿಕೆ ಅಂದರೆ ಲೋಹೀಯ ವಸ್ತುಗಳು, ಅಂದರೆ ಲೋಹಗಳು ಹೊಳಿತಾ ಇರ್ತಾವಲ್ವ, ಇಂತಹ ಲೋಹೀಯ ವಸ್ತುಗಳು ತಮ್ಮ ಹೊಳಪನ್ನು ಕಳ್ಕೊಂಡ್ರೆ, ಅಂದರೆ ಅದರ ಮೇಲ್ಮೈ ನಶಿಸ್ತಾ ಹೋದರೆ ಇದನ್ನೇ ನಾವೇನಂತ ಹೇಳ್ತೇವೆ, ನಶಿಸುವಿಕೆ ಅಂತ ಹೇಳಿ ಕರಿತೀವಿ. ತುಂಬ ಸಿಂಪಲ್ ಇದೆ. ಲೋಹೀಯ ವಸ್ತುಗಳು ತಮ್ಮ ಹೊಳಪನ್ನು ಕಳೆದುಕೊಂಡರೆ ಅದನ್ನು ನಾವು ನಶಿಸುವಿಕೆ ಅಥವಾ ಸಂಕ್ಷಾರಣ ಅಂತ ಹೇಳಿ ಕರಿತೀವಿ. ಉದಾಹರಣೆ ಕಬ್ಬಿಣ ತುಕ್ಕಿಡಿಯೋದಾಗಿರ್ಬೋದು, ಬೆಳ್ಳಿ ಕಪ್ಪಾಗುವುದು, ತಾಮ್ರ ಹಸಿರಾಗುವುದು, ಇದೆಲ್ಲ ಎಕ್ಸಾಂಪಲ್ಸ್. ಇನ್ನು ಕಮಟುವಿಕೆ ಅಂತ ಅಂದರೆ ಕೊಬ್ಬರಿ ಅಥವಾ ಎಣ್ಣೆಯುಕ್ತ ಪದಾರ್ಥಗಳು ಕಾಲಾಂತರದಲ್ಲಿ ಗಾಳಿಯೊಟ್ಟಿಗೆ ಸೇರಿ ಇವು ವಾಸನೆಯುಕ್ತವಾದರೆ ಅದನ್ನು ನಾವು ಕಮಟುವಿಕೆ ಅಂತ ಹೇಳ್ತೀವಿ. ಅಂದರೆ ಎಣ್ಣೆಯುಕ್ತ ಪದಾರ್ಥಗಳು ಗಾಳಿ ಜೊತೆ ಸೇರಿ ವಾಸನೆಯುಕ್ತವಾದರೆ, ಅಂದರೆ ಕೆಟ್ಟದಾಗಿ ಸ್ಮೆಲ್ ಬರ್ತಾ ಇದ್ರೆ ಅದನ್ನು ನಾವೇನಂತ ಹೇಳ್ತೇವೆ, ಕಮಟುವಿಕೆ ಅಂತ ಹೇಳ್ತೀವಿ. ಅದಕ್ಕೆ ಎಕ್ಸಾಂಪಲ್ಲು ನಿಮ್ಮ ಮನೇಲಿರುತ್ತೆ, ಹೌದಾ? ಸುಮಾರಷ್ಟು ಪದಾರ್ಥಗಳನ್ನ ನೀವು ನೋಡಿರ್ತೀರ. ಬಹಳ ದಿನ ಎಣ್ಣೆಯಲ್ಲಿ ಕರೆದಿಟ್ಟ ತಿನಿಸುಗಳು ಹಾಳಾಗುವುದು, ಅಥವಾ ಕೊಬ್ಬರಿಯನ್ನು ಗಾಳಿಗೆ ತೆರೆದಿಟ್ಟರೆ ಅದು ಕೂಡ ಏನಾಗುತ್ತೆ, ಹಾಳಾಗುತ್ತೆ. ಇವೆಲ್ಲ ಕಮಟುವಿಕೆಗೆ ಎಕ್ಸಾಂಪಲ್ಸ್ಗಳಾಗಿವೆ. ಇನ್ನು ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ, ಇದು ಕೂಡ ಇಂಪಾರ್ಟೆಂಟ್ ಆಗಿರೋದು, ಪಿಕ್ಸ್ ಕ್ವಶನ್ಸ್ ಅಂತಲೇ ಅಂದ್ಕೊಳ್ರಿ. 2 ಅಂಕಕ್ಕೆ ಕೊಡ್ತಾರೆ. ಸೊ ಚಿತ್ರವನ್ನು ಬಿಡಿಸಿ ಭಾಗಗಳನ್ನು ಗುರುತಿಸೋದನ್ನು ಕಲ್ಕೊಳ್ಳಿ. ಹಾಗಿದ್ರೆ ವಿದ್ಯಾರ್ಥಿಗಳೇ, ನಾವು ಇಷ್ಟೊತ್ತು ರಾಸಾಯನಿಕ ಕ್ರಿಯೆಯ ಲಕ್ಷಣಗಳು ಹಾಗೂ ವಿಧಗಳು, ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ವಿತ್ ಎಕ್ಸಾಂಪಲ್ಸು, ಜೊತೆಗೆ ನಶಿಸುವಿಕೆ ಮತ್ತು ಕಮಟುವಿಕೆ ಎಂದರೇನು, ಕೊನೆಯದಾಗಿ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರವನ್ನು ನೋಡಿದ್ವಿ ಅಲ್ವಾ. ಇನ್ನು ಉಳಿದಿರೋದೇನು, ಇದರಲ್ಲಿ 2 ಅಂಕಕ್ಕೆ ಸಮೀಕರಣವನ್ನು ಸರಿದೂಗಿಸೋದು. ಇದನ್ನು ನಾನು ಸಪ್ರೇಟಾಗಿ ನಿಮಗೆ ವಿಡಿಯೋವನ್ನು ಮಾಡಿ ಹಾಕ್ತೇನೆ. ಯಾಕಂದರೆ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಸಮೀಕರಣವನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಗೊತ್ತಿಲ್ಲ, ಹೌದಾ? ಹಾಗಾಗಿ ಇದನ್ನು ಸಪ್ರೇಟಾಗಿ ವಿಡಿಯೋವನ್ನು ಮಾಡಿ ಹಾಕ್ತೀನಿ. ಇದಿಷ್ಟನ್ನು ನೀವು ಸರಿಯಾಗಿ ಕಲ್ತ್ಕೊಳ್ರಿ. ಇದಿಷ್ಟೇ ಕ್ವಶನ್ಸ್ಗಳು, ಇದಿಷ್ಟು ಕಂಟೆಂಟ್ ಮೇಲೆ, ಟಾಪಿಕ್ ಮೇಲೆ ನಿಮಗೆ ಕ್ವಶನ್ಸ್ಗಳು ರೈಸ್ ಆಗೋದು. ಇದನ್ನು ಪರ್ಫೆಕ್ಟಾಗಿ ಕಲಿತ್ರೆ 5 ಅಂಕಗಳು ನಿಮ್ಮದಾಗ್ತವೆ. ಸೊ ಈ ಮುಂದಿನ ವಿಡಿಯೋದಲ್ಲಿ ನಾನು ಸಮೀಕರಣವನ್ನು ಹೇಗೆ ಸರಿದೂಗಿಸೋದು ಅಂತ ಹೇಳಿ ಮಾಡಾಕ್ತೀನಿ. ಅದನ್ನು ವಾಚ್ ಮಾಡಿ, ಎಲ್ಲರೂ ಕೂಡ ಇದನ್ನು ಸರಿ ಮಾಡಿ ನೋಟ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟೊತ್ತು ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.